ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MJ ಸ್ಯಾಮ್ ಫ್ಯಾಮಿಲಿ ವ್ಲಾಗ್. ಇವತ್ತು ನಾನು ಆಗ್ಲಕಾಯಿ ಗೊಜ್ಜು ಮತ್ತು ರಾಗಿ ನೀರು ದೋಸೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಪ್ಯಾನ್ಗೆ ಒಂಚೂರು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಒಂಚೂರು ಹಿಂಗೆ ಹಾಕಬೇಕು. ಹಿಂಗೆ ಹಾಕಿದ್ರೆ ರುಚಿ ಹೆಚ್ಚಾಗುತ್ತೆ. ಅದು ಎರಡು ಆದ ತಕ್ಷಣ ಆಗ್ಲಕಾಯಿನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅದು ಮೆತ್ತಗಾಗುತ್ತೆ ಆಗ್ಲಕಾಯಿ. ಅದು ಮೆತ್ತಗಾದ ನಂತರ ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕಬೇಕು. ಒಗ್ಗರಣೆಗೆ ಉಪ್ಪು ಹಾಕಿದ್ರೆ ಹಾಗಲಕಾಯಿಗೆ ಚೆನ್ನಾಗಿ ಹಿಡಿಯುತ್ತೆ. ನೆಕ್ಸ್ಟು ಒಂಚೂರು 1 ಸ್ಪೂನ್ನಷ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ಹುರಿದ್ಮೇಲೆ ನೆಕ್ಸ್ಟು ಒಂದು 2-3 ಸ್ಪೂನ್ನಷ್ಟು ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕೋದ್ರಿಂದ ಕಹಿ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ. ಸಾಮಾನ್ಯವಾಗಿ ಹಾಗಲಕಾಯಿ ಅಂದರೆ ಮೂಗು ಮುರಿಯೋರೆ ಜಾಸ್ತಿ. ಇದಕ್ಕೊಂಚೂರು ಅರಿಶಿನ ಹಾಕಿ ಚೆನ್ನಾಗಿ ಬಾಡಿಸ್ತೀನಿ. ಚೆನ್ನಾಗಿ ಬಾಡಿಸಿದ್ಮೇಲೆ ಹುಣಸೆಹಣ್ಣು ಒಂದು ಅರ್ಧ ಕಪ್ನಷ್ಟು ಹಾಕ್ತೀನಿ. ಹುಣಸೆಹಣ್ಣು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಇದೇ ಮೇನು ಇಂಪಾರ್ಟೆಂಟು. ನೆಕ್ಸ್ಟು ಒಂದು ಕಪ್ನಷ್ಟು ನೀರು ಅಥವಾ ಅದು ಮುಳುಗೋಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಮಿಕ್ಸ್ ಮಾಡಿ ಒಂದು ಪ್ಯಾನ್ ಮುಚ್ಚಬೇಕು. ಅದು ನೀರಿನಂಶ ಎಲ್ಲ ಹಿಂಗುತ್ತೆ. ಹೆಚ್ಚು ಕಮ್ಮಿ 15 ನಿಮಿಷ ಅದು ಬೆಂದ ನಂತರ ಮೇಲೆ ಕಾಯಿ ತುರಿ ಮತ್ತು ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಗೊಜ್ಜು ರೆಡಿ. ನೆಕ್ಸ್ಟು ಈ ಕಡೆ ರಾಗಿ ನೀರು ದೋಸೆ ಯಾವ ಥರ ಮಾಡ್ಕೊಳ್ಳೋಣ ಅಂತ ನೋಡೋಣ. ಫಸ್ಟು ಪ್ಯಾನ್ ಚೆನ್ನಾಗಿ ಕಾದ ನಂತರ ಅದಕ್ಕೆ ಎಣ್ಣೆ ಹಾಕಿ ರೆಡಿ ಮಾಡ್ಕೋಬೇಕು. ನಾರ್ಮಲ್ ದೋಸೆ ಥರ ಇದನ್ನು ಹುರಿಯೋಕ್ಕಾಗೋದು. ತೆಳ್ಳಗಿರೋದ್ರಿಂದ ಫಸ್ಟು ಔಟ್ಸೈಡಿಂದ ಇನ್ಸೈಡ್ಗೆ ದೋಸೆನ ಹುಯ್ಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬಬಲ್ಸ್ ಥರ ಬರುತ್ತೆ. ಅದನ್ನೇನು ಟಚ್ ಮಾಡಬಾರ್ದು. ಫಸ್ಟು ದೋಸೆ ಹಾಕಿದ ನಂತರ ಎಣ್ಣೆ ಹಾಕ್ಬಿಟ್ಟು ಪ್ಯಾನ್ ಮುಚ್ಚಿಬಿಡ್ಬೇಕು. 1 ನಿಮಿಷ 2 ನಿಮಿಷ ಆದಮೇಲೆ ಅದು ನಾರ್ಮಲಾಗಿ ತೂತು ಥರ ನೀಟಾಗಿ ಚೆನ್ನಾಗಿ ಆಗಿರುತ್ತೆ. ಆದಮೇಲೆ ಒಂದು 2-3 ನಿಮಿಷ ಮತ್ತೆ ಬಿಡಬೇಕು ಎಣ್ಣೆ ಹಾಕಿ. ಆಮೇಲೆ ಸುತ್ತ ನೀಟಾಗಿ ದೋಸೆ ತವಾದಿಂದ ಮೇಲೆಲ್ಲ ಎತ್ತಿದ್ರೆ ನೀಟಾಗಿ ದೋಸೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಒಂದು ಸರಿ ದಬಾಕಬೇಕು. 2 ಸೈಡು ನೀಟಾಗಿ ಈಕ್ವಲ್ ರೋಸ್ಟ್ ಮಾಡಿದ್ರೆ ದೋಸೆ ರೆಡಿ. ತುಂಬ ತೆಳ್ಳಗೆ ನೀಟಾಗಿ ದೋಸೆ ರೆಡಿ ಆಗುತ್ತೆ. ಫಸ್ಟು ದೋಸೆ ಹಾಕೋಕ್ಕಾಗಲ್ಲ ಮೊದಲು ಮಾಡಬೇಕಾದ್ರೆ. ಆನಂತರ ಆಗ್ತಾ ಸರಿ ಬಂದ್ಬಿಡುತ್ತೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ನೋಡಿ ಎಷ್ಟು ಚೆನ್ನಾಗಾಗಿದೆ ಹಾಗಲಕಾಯಿ ಗೊಜ್ಜು ಮತ್ತು ರಾಗಿ ನೀರು ದೋಸೆ. ನೀವು ಮಾಡಿ ಮನೇಲಿರೋರ್ಗೂ ಮಾಡಿಕೊಡಿ. ಹೇಗಾಗಿದೆ ಅಂತ ತಿಳಿಸಿ ಕಮೆಂಟ್ಸ್ ಮುಖಾಂತರ. ಈ ರೀತಿ ರುಚಿಕರವಾದ ಅಡುಗೆಗಳನ್ನ ಮಾಡ್ತಾ ಇರಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಟು ಆಲ್.